ಗ್ಯಾರಂಟಿ ಸರ್ಕಾರದಿಂದ ರೋಗಿಗಳಿಗೆ ಶಾಕ್ ಟ್ರೀಟ್ಮೆಂಟ್. ರಾಜ್ಯದ ರೋಗಿಗಳೇ ಸ್ವಲ್ಪ ಇತ್ತ ನೋಡಿ, ಆಸ್ಪತ್ರೆಗೆ ಹೋಗುವ ಮುನ್ನ ನಿಮ್ಮ ಜೇಬು ಗಟ್ಟಿ ಮಾಡಿಕೊಳ್ಳಿ. ರಾಜ್ಯದ ಜನತೆಗೆ ಮತ್ತೊಂದು ಬರ ಎಳೆದ ಸರ್ಕಾರ. ಗ್ಯಾರಂಟಿ ಸರ್ಕಾರದಿಂದ ರೋಗಿಗಳಿಗೆ ಈಗ ಶಾಕ್ ಟ್ರೀಟ್ಮೆಂಟ್. ರಾಜ್ಯದ ರೋಗಿಗಳೇ ಈ ಸ್ಟೋರಿಯನ್ನು ಸ್ವಲ್ಪ ನೋಡಿ, ಇತ್ತ ಗಮನ ಕೊಡಿ. ಏಕೆಂತಂದರೆ ಆಸ್ಪತ್ರೆಗೆ ಹೋಗುವ ಮುನ್ನ ನಿಮ್ಮ ಜೇಬು ಗಟ್ಟಿ ಮಾಡಿಕೊಳ್ಳಿ. ರಾಜ್ಯದ ಜನತೆಗೆ ಮತ್ತೊಂದು ಬರ ಎಳೆದ ಸರ್ಕಾರ. ಇನ್ಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದರ ದುಬಾರಿಯಾಗಲಿದೆ. ಬಡ ರೋಗಿಗಳಿಗೆ ಬಿಗ್ ಶಾಕ್ ನೀಡಿದ ರಾಜ್ಯ ಸರ್ಕಾರ. ಗ್ಯಾರಂಟಿ ಸರ್ಕಾರದಿಂದ ರೋಗಿಗಳಿಗೆ ಈಗ ಒಂಥರ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂತಾಗಿದೆ. ಯಾಕೆಂತಂದರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ಈಗ ದುಬಾರಿ ಚಿಕಿತ್ಸೆ ವೆಚ್ಚವನ್ನು ಮಾಡಿದೆ. ಹೆಚ್ಚಿನ ಒಂದು ಚಿಕಿತ್ಸೆ ದರವನ್ನು ಹೆಚ್ಚಿಸಿದೆ. ರಾಜ್ಯದ ಜನತೆಗೆ ಮತ್ತೊಂದು ಬರ ಎಳೆದ ಸರ್ಕಾರ ಇದು. ಇನ್ಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದರ ದುಬಾರಿಯಾಗಲಿದೆ, ಹೆಚ್ಚಾಗಲಿದೆ. ಬಡ ರೋಗಿಗಳಿಗೆ ಒಂಥರ ಬಿಗ್ ಶಾಕ್ ನೀಡಿದ ರಾಜ್ಯ ಸರ್ಕಾರ. ಗ್ಯಾರಂಟಿ ಸರ್ಕಾರದಿಂದ ರೋಗಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ರಾಜ್ಯದ ರೋಗಿಗಳೇ ಸ್ವಲ್ಪ ಇತ್ತ ನೋಡಿ. ಯಾಕೆಂತಂದರೆ ನಿಮಗೆ ಈಗ ರಾಜ್ಯದ ಸರ್ಕಾರ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮುನ್ನ ನಿಮ್ಮ ಜೇಬು ಗಟ್ಟಿ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲು ಮುಂದಾಗಿದೆ. ರಾಜ್ಯದ ಜನತೆಗೆ ಒಂದು ರೀತಿ ಇದು ಶಾಕ್ ಟ್ರೀಟ್ಮೆಂಟ್. ಯಾಕೆಂತಂದರೆ ಸಾಮಾನ್ಯವಾಗಿ ಈಗ ಒಂದು ಕಡೆಯಿಂದ ದರಗಳನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. BWSSB ಅವ್ರ ಕಡೆಯಿಂದ ನೀರಿನ ದರವನ್ನು ಹೆಚ್ಚಿಸೋದು, ಮತ್ತೊಂದು ಕಡೆ ಬೆಸ್ಕಾಂ ಅವ್ರ ಕಡೆಯಿಂದ ಕರೆಂಟ್ ದರ, ನಂದಿನಿ ಹಾಲಿನ ದರ, ಬಸ್ ಟಿಕೆಟ್ ದರ. ಈಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ದರವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ನಾವು ಸಹಜವಾಗಿ ಈ ಹಿಂದೆ ಎಲ್ಲನೂ ಆಸ್ಪತ್ರೆಗಳಿಗೆ ಭೇಟಿ ನೀಡಿದಾಗ ಒಂದು ಬುಕ್ಕನ್ನು ಮಾಡಿಸ್ತೀವಿ. ಔಟ್ ಪೇಷಂಟ್ಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು, OPDಗಳಲ್ಲಿ ಯಾರು ಟ್ರೀಟ್ಮೆಂಟ್ ತೊಗೊಳ್ತಾರೆ ಅವರು ಅಲ್ಲಿ ಒಂದು 10 ರೂಪಾಯಿ ಕೊಟ್ಟು ಒಂದು ಪುಸ್ತಕವನ್ನು, 5 ರೂಪಾಯಿ ಕೊಟ್ಟು ಒಂದು ಪುಸ್ತಕವನ್ನು ಮಾಡಿಸ್ತಕ್ಕಂಥ ಒಂದು ಕಾಲ ಇತ್ತು. ಈಗ ಆ ಒಂದು ಪುಸ್ತಕ ಮಾಡಿಸ್ಲಿಕ್ಕೆ ಪೇಷಂಟ್ ಡೀಟೇಲ್ಸ್ ಇರ್ತಕ್ಕಂಥದ್ದು ಅಥವಾ ಡಾಕ್ಟರ್ ಚೆಕಪ್ ಮಾಡ್ತಕ್ಕಂಥ ಒಂದು ಪುಸ್ತಕ ಮಾಡಿಸ್ಲಿಕ್ಕೆ 10 ರಿಂದ 20 ರೂಪಾಯಿ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಸೊ ಸಹಜವಾಗಿ ಒಂದು ಕಡೆ, ಇನ್ನೊಂದು ಕಡೆ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಈಗ ಒಂದು ಕಡೆ ಅಲ್ಲಿಗೆ ಬರ್ತಕ್ಕಂಥ ಬಡ ರೋಗಿಗಳಾಗಿರ್ತಾರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ಒಂದು ಔಷಧಿಗಳು ಸಿಗ್ತಾಯಿಲ್ಲ ಅಂತಕ್ಕಂಥ ಒಂದು ಸುದ್ದಿ, ಅದನ್ನು ಕೂಡ ನಾವು ಮಾಡಿದ್ವಿ. ಅಲ್ಲಿ ಔಷಧಿಗಳು ಸಿಗ್ತಾಯಿಲ್ಲ, ಕೇವಲ ಅಲ್ಲಿ ಅವರು ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಲ್ಲಿ ಅವರು ಹೊರಗಡೆ ಬರ್ಕೊಡ್ತಾರೆ ಅಂತಕ್ಕಂಥ ಸುದ್ದಿ. ಈ ನಡುವೆ ಅದಕ್ಕೂ ಕೂಡ ದುಬಾರಿ ವೆಚ್ಚ. ಗ್ಯಾರಂಟಿಗೆ ಹಣ ಒದಗಿಸಿ ಸುಸ್ತಾದ ರಾಜ್ಯ ಸರ್ಕಾರ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಬಡ ರೋಗಿಗಳು ತೆರಳುವ ಆಸ್ಪತ್ರೆಗಳ ಚಿಕಿತ್ಸೆ ದರ ಏರಿಕೆ ಮಾಡ್ತಿದ್ದಾರೆ. ವಿಕ್ಟೋರಿಯಾ, ವಾಣಿ ವಿಲಾಸ, ಮಿಂಟೋ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದರ ಏರಿಕೆ. ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಸೇವೆ 10% ರಿಂದ 30% ಏರಿಕೆ ಮಾಡಿದ ಸರ್ಕಾರ. OPD ರಿಜಿಸ್ಟ್ರೇಷನ್ ಬುಕ್ ಹೇಳಿದಲಾಗಲೇ ಅದು 10 ರಿಂದ 20 ರೂಪಾಯಿ ಏರಿಕೆ ಮಾಡ್ತಿದ್ದಾರೆ. ಒಳರೋಗಿ ಅಡ್ಮಿಷನ್ OPD ದರ 25 ರಿಂದ 50 ರೂಪಾಯಿಗೆ ಏರಿಕೆ. ರಕ್ತ ಪರೀಕ್ಷೆ ದರ 70 ರಿಂದ 120 ರೂಪಾಯಿಗೆ ಏರಿಕೆ. ವಾರ್ಡ್ ಚಾರ್ಜಸ್ ದರ 25 ರಿಂದ 50 ರೂಪಾಯಿಗೆ ಏರಿಕೆ. ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆ ದರ 10 ರೂಪಾಯಿಂದ 50 ರೂಪಾಯಿಗೆ ಏರಿಕೆ. ಗ್ಯಾರಂಟಿಗೆ ಹಣ ಒದಗಿಸಿ ಸುಸ್ತಾದ ಸರ್ಕಾರ. ಆಸ್ಪತ್ರೆಗಳ ನಿರ್ವಹಣೆ ಮಾಡಲು ಈಗ ಸವಾಲಾಗಿದೆಯಾ? ಬಡ ರೋಗಿಗಳಿಗೆ ತೆರಳುವ ಆಸ್ಪತ್ರೆಗಳ ಚಿಕಿತ್ಸೆ ದರವನ್ನು ಹೆಚ್ಚು ಮಾಡೋಕ್ಕೆ ಈಗ ಸರ್ಕಾರ ಮುಂದಾಗಿದೆ. OPD ರಿಜಿಸ್ಟ್ರೇಷನ್ ಬುಕ್ಕು 10 ರಿಂದ 25 ರೂಪಾಯಿ ಹೆಚ್ಚಿಸಿದ್ದಾರೆ. OPD ಅಡ್ಮಿಷನ್ನು 25 ರೂಪಾಯಿಂದ 50. ರಕ್ತ ಪರೀಕ್ಷೆ 70 ರಿಂದ 120. ಸಹಜವಾಗಿ ಈಗ ಸಾಮಾನ್ಯ ಟೆಸ್ಟ್ಗಳು, ಈಗ ನೀವೇನಾದರೂ ಸರ್ಕಾರಿ ಆಸ್ಪತ್ರೆ ಎಲ್ಲ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ವೈದ್ಯರು ಮೊದಲು ಸೂಚಿಸೋದೇನಪ್ಪ ಅಂತಂದರೆ ಒಂದು ಕಡೆ ಯೂರಿನ್ ಟೆಸ್ಟ್ ಮಾಡಿಸಿ ಅಂತಾರೆ, ಮತ್ತೊಂದು ಕಡೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಾರೆ. ಇಂಥ ಸಣ್ಣ ಪುಟ್ಟ ಟೆಸ್ಟ್ಗಳು ಕಾಮನಾಗಿ ಮಾಡಿಸ್ಲೇಬೇಕು. ಈಗ 70 ರೂಪಾಯಿ ಇದ್ದಂಥ ರಕ್ತ ಪರೀಕ್ಷೆಯನ್ನು 120 ರೂಪಾಯಿಗೆ ಮಾಡಿದ್ದಾರೆ. ಜೊತೆಗೆ OPD ಅಂದರೆ ಒಳರೋಗಿ, ಈಗ ಹೊರಗಡೆ ಏನು OPD ಔಟ್ ಪೇಷಂಟ್ಸ್ ಇರ್ತಾರಲ್ಲ, ಅಲ್ಲಿ ಒಂದು ಬುಕ್ ಮಾಡಬೇಕು, ರಿಜಿಸ್ಟ್ರೇಷನ್ ಬುಕ್ ಮಾಡಿಸ್ಬೇಕು ಅಂದರೆ 10 ರಿಂದ 20 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅಡ್ಮಿಷನ್ಗೆ, OPD ಅಡ್ಮಿಷನ್ಗೆ 25 ರಿಂದ 50 ರೂಪಾಯಿ. ಸಹಜವಾಗಿ ಇಂಥ ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಮುಖ್ಯವಾಗಿ ವಾಣಿ ವಿಲಾಸ ಆಗಿರ್ಬೋದು, KC ಜನರಲ್ ಆಗಿರ್ಬೋದು, ಮಿಂಟೋ ಆಗಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಆಗಿರ್ಬೋದು,
ಇಂಥ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಬಡ ರೋಗಿಗಳು, ಅದರಲ್ಲೂ ಕೂಡ ಸಹಜವಾಗಿ 80% ದಿನಗೂಲಿ ನೌಕರರಾಗಿರ್ತಾರೆ, ಕೂಲಿ ಕಾರ್ಮಿಕರಾಗಿರ್ತಾರೆ. ಅವರು ಒಂದು ದಿನ ಕೆಲಸವನ್ನು ಬಿಟ್ಟು ಟ್ರೀಟ್ಮೆಂಟ್ ತಗೊಳಕ್ಕೆ ಬರಬೇಕಾಗಿರ್ತದೆ. ಅದರಲ್ಲೂ ಕೂಡ ಅಲ್ಲಿ ದುಬಾರಿ ವೆಚ್ಚವನ್ನು ಟ್ರೀಟ್ಮೆಂಟ್ ಕೊಟ್ಟು ಒಂದಿನ ಕೆಲಸ ಇಲ್ಲ, ಸಂಬಳ ಇಲ್ಲ, ಮತ್ತೊಂದು ದಿನ ಕೂಲಿಯನ್ನು ಅಲ್ಲಿ ಆಸ್ಪತ್ರೆಯಲ್ಲಿ ಕೊಟ್ಟುಬಿಟ್ಟು ಹೋದರೆ, ಜೊತೆಗೆ ಆಸ್ಪತ್ರೆಯಿಂದ ಹೊರಗಡೆಯನ್ನು ಖಾಸಗಿ ಟ್ಯಾಬ್ಲೆಟ್ಸನ್ನು ತಗೋಬೇಕಂತ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಬದುಕು ಯಾವ ರೀತಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು.